ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋಕಂದ. ಇಲ್ಲಿ 8 ಇದ್ಬಿಟ್ಟು ಅಡಿಷನ್ ಇದ್ದಾಗ ಡ್ಯಾಶ್ ಇದ್ದಾಗ ಈಸ್ ಈಕ್ವಲ್ ಟು 12 ಅಂದಾಗ ಏನು ಬರಿಬೇಕು? 4 ಬರಿಬೇಕು. ಯಾಕೆ 4 ಬರೆದ್ರಿ? ಯಾಕಂದರೆ ಇಲ್ಲಿ 8 ಅದರಲ್ಲಿ 8 ಇರತ್ತಲ್ವಾ, 8ಅಲ್ಲಿ 8 9 10 11 ಹಂಗಂದರೆ 9 10 11 12 ಅದಕ್ಕೆ 4 ಕೌಂಟಿಂಗ್ ಆಗುತ್ತೆ. ಅದಕ್ಕೆ ಆಮೇಲೆ ಇಲ್ಲಿ 6 ಬರ್ಕೋಬೇಕು. ಯಾಕೆ ಬರೆದ್ರಿ 6? ಯಾಕಂದರೆ ಇಲ್ಲಿ 6ಅಲ್ಲಿ 2 ಬರ್ಕೊಂಡು 4 ಬರೆದ್ರೆ ಇಲ್ಲಿ 6 ಬರುತ್ತೆ. ಆಮೇಲೆ ಇದು 6 1 6 6 2 12 6 3 18 ಇಲ್ಲಿ 3 ಬರಿಬೇಕು. ಯಾಕಂದರೆ ನಾವು ಟೇಬಲ್ಸಲ್ಲಿ ಕೌಂಟ್ ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್ ಇದ್ದರೆ. ಆಮೇಲೆ 7ಅಲ್ಲಿ ನಾವು 4 ಬರಿಬೇಕು. ಯಾಕಂದರೆ ಅಲ್ಲಿ 8 9 10 11 ಬರುತ್ತಲ್ವ, ಅದಕ್ಕೆ ಇಲ್ಲಿ 4 ಬರ್ಕೋಬೇಕು. ಇಲ್ಲಿ ಡ್ಯಾಶ್ ಬಿಡ್ಬಿಟ್ಟು 18 15 ಬಂದರೆ ನಾವು 7 ಬರ್ಕೋಬೇಕು. ಯಾಕಂದರೆ ಇಲ್ಲಿ ಅಡಿಷನ್ ಇದ್ದರೆ ನಾವು 7 8 7ಅಲ್ಲಿ 8 ಆ್ಯಡ್ ಮಾಡಿದ್ರೆ 15 ಆಗುತ್ತೆ. ಆಮೇಲೆ ಇದು ಸಬ್ಟ್ರಾಕ್ಷನ್. 9ಅಲ್ಲಿ ಇದು ಸಬ್ಟ್ರಾಕ್ಷನ್ ಮಾಡ್ಬಿಟ್ಟು ಡ್ಯಾಶ್ ಈಸ್ ಈಕ್ವಲ್ ಟು 4 ಅಂದರೆ 5 ಬರಿಬೇಕು. ಯಾಕಂದರೆ ನಾವು 9 ಇಟ್ಟಿರ್ತೀವಿ, ಅದರಲ್ಲಿ 4 ತೆಗೆದ್ರೆ 5 ಬರುತ್ತೆ ಅದಕ್ಕೆ. ಆಮೇಲೆ ಇದು 5 6 30 ಬರಿಬೇಕು. ಯಾಕಂದರೆ ನಾವು ಟೇಬಲ್ಸಲ್ಲಿ ಕೌಂಟ್ ಮಾಡ್ಕೋತೀವಿ. 5 1 5 5 2 15 5 2 15 5 3 5 2 5 2 10 5 3 15 5 4 24 5 4 20 5 5 25 ಇಲ್ಲಿ 5 6 30. ಆಮೇಲೆ ಇಲ್ಲಿ 9 1 ಇದೆ, ಅದನ್ನ 9 ಇಲ್ಲಿ ಅಡಿಷನ್ ಇದ್ದರೆ 8 ಮಾಡ್ಕೊಂಡ್ರೆ ನಾವು ಈಸ್ ಈಕ್ವಲ್ ಟು ನಾವು ಸ್ವಲ್ಪ 9ಗೆ 8 ಆ್ಯಡ್ ಮಾಡಿದ್ರೆ ನಾವು ಕೌಂಟ್ ಮಾಡ್ಕೋಬೇಕು. 9 ಆದಮೇಲೆ 10 11 12 13 14 15 16 17 8ಅಲ್ಲಿ 1 ತೆಗೆದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. ಆಮೇಲೆ 9 1 ಪುನಃ ಇದೆ, ಇಲ್ಲದಂಗೆ 9 1 ಇಲ್ಲಿದೆ. ಅದು ಟೇಬಲ್ಸಲ್ಲಿ ಕೌಂಟ್ ಮಾಡ್ಕೋಬೇಕು. 9 1 9 9 2 18 9 3 27 ಇಲ್ಲಿ 27 ಬರ್ಕೋಬೇಕು. ಆಮೇಲೆ ಇಲ್ಲೇನು ಬರ್ಕೋಬೇಕು? ಫಸ್ಟು ನಾವು ಇಲ್ಲಿ ಅಡಿಷನ್ ಇದ್ದರೆ ನಾವಿಲ್ಲಿ 8ಗೆ 2 ಸೇರಿಸಿದ್ರೆ 10 ಆಗುತ್ತೆ. ಅದಕ್ಕೆ ನಾವಿಲ್ಲಿ 8 ಬರ್ಕೋಬೇಕು. ಇದು 8, ಇದು ಸಬ್ಟ್ರಾಕ್ಷನು. 8ಅಲ್ಲಿ ನಾವು 6 ತೆಗೆದ್ರೆ ಎಷ್ಟಾಗುತ್ತೆ? ಈಗ ಮಾಡ್ಕೊಳ್ಳೋಣ. 8 ತೆಗಿತೀವಿ, 7 ತೆಗಿತೀವಿ, 6 ತೆಗಿತೀವಿ, 5 ತೆಗಿತೀವಿ, 4 ತೆಗಿತೀವಿ, 3 ತೆಗಿತೀವಿ. ಅದರಲ್ಲೇ ಎಷ್ಟು ಉಳ್ಕೊಂಡಿರತ್ತೆ? 2 ಉಳ್ಕೊಂಡಿರತ್ತೆ. ಅದಕ್ಕೆ 2 ಆನ್ಸರ್ ಬರೀಬೇಕು ನಾವಿಲ್ಲಿ. ಆಮೇಲೆ 3 1 ನಾವು ಕೌಂಟ್ ಮಾಡ್ಕೋಬೇಕು. 3 1 3 3 2 6 3 3 9 ಹಂಗಂದರೆ 3 1 3 ಆಗುತ್ತೆ. 3 2 6. ಗುಡ್ ಕಂದ, ವೆರಿ ಗುಡ್ ಮಕ್ಕಳು.